ನಮಸ್ಕಾರ ವೀಕ್ಷಕರೇ, ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 7 ಆರೋಪಿಗಳ ಬೇಲ್ ರದ್ದಾಗಿದ್ದು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನೀಡಿದಂತ ಬೇಲ್ಗೆ ಸಂಬಂಧಪಟ್ಟಂತೆ ಚಾಟಿ ಬೀಸಿ 7 ಆರೋಪಿಗಳನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಆದೇಶ ಹೊರಡಿಸಿತ್ತು. ಅದರ ಪ್ರಕಾರ 7 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಜೊತೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ವೀಕ್ಷಕರೇ, ಹಾಗಾದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿದ್ದಂತ ದರ್ಶನ್ ಈಗ ಕೈದಿ ಆಗೋದಕ್ಕೆ ಕಾರಣಗಳೇನು? ದರ್ಶನ್ ಎಲ್ಲಿ ಎಡವಿದ್ರು? ತೂಗುದೀಪ ಶ್ರೀನಿವಾಸ್ ಅವರ ಪುತ್ರರಾಗಿದ್ರು ಕೂಡ ಆ ಹೆಸರನ್ನ, ಆ ಇಮೇಜ್ ಅನ್ನ ಬಳಸ್ಕೊಂಡು ಯಾವತ್ತೂ ಇಂಡಸ್ಟ್ರಿಯಲ್ಲಿ ಸಿನಿಮಾ ಗಿಟ್ಟಿಸ್ಕೊಂಡವರು ದರ್ಶನ್ ಅಲ್ಲ. ಬದಲಾಗಿ ಕಷ್ಟಗಳನ್ನ ಅನುಭವಿಸಿ ಲೈಟ್ ಮ್ಯಾನ್ ಆಗಿ ಪ್ರೊಡಕ್ಷನ್ ಸಂಸ್ಥೆಯನ್ನ ಓಪನ್ ಮಾಡಿ ತದನಂತರ ಸಿನಿಮಾ, ಧಾರಾವಾಹಿ ಇದೆಲ್ಲದರ ನಂತರ ಅವರು ಕೂಡ ಸಿನಿಮಾ ನಟನಾಗಿ ಗುರುತಿಸ್ಕೊಂಡ್ರು. ಹಾಗಾದ್ರೆ ದರ್ಶನ್ ಅವರಿಗೆ ಪವಿತ್ರ ಗೌಡ ಪರಿಚಯ ಆಗಿದ್ದ ಹೇಗೆ? ದರ್ಶನ್ ಅವರ ಬಾಳಲ್ಲಿ ಪವಿತ್ರ ಗೌಡ ನಿಜಕ್ಕೂ ಬಿರುಗಾಳಿ ಎಬ್ಬಿಸಿದ್ರ? ಸುಂದರ ಕುಟುಂಬದಲ್ಲಿ ಇದ್ದಂತ ದರ್ಶನ್ ಈಗ ಜೈಲು ಪಾಲಾಗೋದಕ್ಕೆ ಕಾರಣಗಳಾದ್ರೂ ಏನು? ದರ್ಶನ್ ಜೀವನದಲ್ಲಿ ನಡೆದಿದ್ದಾದ್ರೂ ಏನು? ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ಅದು 1977 ಫೆಬ್ರವರಿ 16 ಶಿವರಾತ್ರಿಯ ರಾತ್ರಿಯಂದೇ ದರ್ಶನ್ ತೂಗುದೀಪ ಅವರ ಜನನ ಆಗುತ್ತೆ. ಅವರ ಹುಟ್ಟು ಹೆಸರು ಹೇಮಂತ್ ಕುಮಾರ್ ಅಂತ. ಆದ್ರೆ ಅವರ ತಾಯಿ ಮೀನಾ ಏನಿದ್ದಾರೆ, ಇವರು ಹುಟ್ಟುವ ಮುನ್ನಾನೆ, ದರ್ಶನ್ ಜನನ ಆಗೋದಕ್ಕೂ ಮುಂಚೆನೆ ಅವರಿಗೆ ದರ್ಶನ್ ಅಂತ ಹೆಸರಿಡ್ಬೇಕು ಅನ್ಕೊಂಡಿದ್ರಂತೆ. ಹಾಗಾಗಿ ಕಾಲಾನಂತರ ಅವರಿಗೆ ದರ್ಶನ್ ಅಂತೇಳಿ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಅಂದ್ರೆ ದರ್ಶನ್ ತೂಗುದೀಪ ಅಂತಾನೆ ದರ್ಶನ್ ಅವರು ಇಂಡಸ್ಟ್ರಿಯಲ್ಲೂ ಕೂಡ ಗುರುತಿಸ್ಕೊಳ್ತಾರೆ. ದರ್ಶನ್ಗೆ ದಿವ್ಯಾ ಎಂಬ ಸಹೋದರಿ, ದಿನಕರ್ ಎಂಬ ಸಹೋದರರಿದ್ದಾರೆ. ದರ್ಶನ್ ಅವರು ಪ್ರಖ್ಯಾತ ರಂಗಭೂಮಿ ತಂಡ ನೀನಾಸಂನಲ್ಲಿ ತರಬೇತಿ ಪಡ್ಕೊಂಡು ತದನಂತರ ಲೈಟ್ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ಶುರು ಮಾಡ್ತಾರೆ. ಬಿಸಿ ಗೌರಿಶಂಕರ್ ಅವರ ಬಳಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. 3 ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಾರೆ. 5 ಸಿನಿಮಾಗಳಲ್ಲಿ ಪೋಷಕ ಪಾತ್ರವನ್ನ ಮಾಡ್ತಾರೆ. ತದನಂತರ 2001ರಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಮೆಜೆಸ್ಟಿಕ್ ಸಿನಿಮಾವನ್ನ ಮಾಡೋದ್ರ ಮೂಲಕ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಸ್ಕೊಳ್ತಾರೆ. 2006ರಲ್ಲಿ ತೂಗುದೀಪ ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡ್ತಾರೆ. ಈ ಒಂದು ನಿರ್ಮಾಣ ಸಂಸ್ಥೆಯ ಮೂಲಕ 4 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. 10 ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ದರ್ಶನ್ ಅವರ ಅಭಿನಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಅವರ ಅಭಿನಯಕ್ಕೆ ಫಿಲ್ಮ್ ಫೇರ್ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯೂ ಸಿಕ್ಕಿದೆ. ವೀಕ್ಷಕರೇ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ತೂಗುದೀಪ ಶ್ರೀನಿವಾಸ್ ಅವರ ಪುತ್ರ. ತೂಗುದೀಪ ಶ್ರೀನಿವಾಸ್ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ಬಡತನ ಇತ್ತು. ಒಂದು ಅರ್ಧ ಲೀಟರ್ ಹಾಲ್ ತೆಗೆದುಕೊಳ್ಬೇಕು ಅಂದ್ರೂ ಕೂಡ ನಮಗ್ ಬಡತನ ಇತ್ತು, ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ದರ್ಶನ್ ಅವರ ತಾಯಿ ಮೀನಾ ಅವರೇ ಹೇಳ್ಕೊಂಡಿದ್ದಾರೆ. ತೂಗುದೀಪ ಶ್ರೀನಿವಾಸ್ ಅವರು ಕೊನೆಯದಾಗಿ ದರ್ಶನ್ ಅವರಿಗೆ ಹೇಳಿದಂತ ಮಾತುಗಳು ಅಂದ್ರೆ ಅದು ತೂಗುದೀಪ ಹೆಸರು ಉಳ್ಸು ಅಂತ ಅಂದಿದ್ರಂತೆ. ಬೇರೇನೂ ಬೇಡ, ನೀನು ಹೆಸರು ಉಳಿಸು, ಹೆಸರು ಹಾಳು ಮಾಡಬೇಡ ಅಂತ. ವೀಕ್ಷಕರೇ, ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ಅವರು ಎಲ್ಲರಿಗೂ ಎದ್ದು ನಿಂತು ನಮಸ್ಕಾರವನ್ನ ಮಾಡೋದ್ರ ಮೂಲಕ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ನನ್ನನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಥವಾ ಈ ರೀತಿಯಾಗಿ ಫೇಮಸ್ ಮಾಡಿದ್ದಕ್ಕೆ ಅಂತೇಳಿ ಬಹಳ ವಿನಯವಾಗಿ ನಡ್ಕೊಂಡಿದ್ರು. ಆ ದರ್ಶನ್ನಲ್ಲಿ ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿಯಾಗಿ ಜೈಲು ಪಾಲಾಗಿರುವಂತ ದರ್ಶನ್ನಲ್ಲಿ ಸಾಕಷ್ಟು ಬದಲಾವಣೆ ಕಾಣಿಸುತ್ತಲ್ವಾ? ದರ್ಶನ್ ಅಭಿಮಾನಿಗಳು ಯಾವತ್ತಿದ್ರೂ ಕೂಡ ನಾವು ಅವರ ಫ್ಯಾನ್ಸೇ ಅಂತೇಳಿ ಅವ್ರ ಬಗ್ಗೆ ಹೊಗಳ್ತಾರೆ. ಅವರ ಫೋಟೋ ಇಟ್ಕೊಂಡು ಕ್ಷೀರಾಭಿಷೇಕವನ್ನೇ ಮಾಡ್ತಾರೆ. ಪ್ರತಿಯೊಬ್ರು ಕೂಡ ಅವರ ನಟನೆಗೆ ಫಿದಾ ಆಗೋದು ಓಕೆನೆ, ಆದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂದ್ಮೇಲೆ ಶಿಕ್ಷೆ ಆಗ್ಲೇಬೇಕಲ್ವಾ? ನಿಜಕ್ಕೂ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಎಲ್ಲಾ ಆರೋಪಗಳು, ಎಲ್ಲಾ ಸೆಕ್ಷನ್ಗಳು ಸಾಬೀತಾಗಿದ್ದೇ ಆದ್ರೆ ದರ್ಶನ್ಗೆ 10 ವರ್ಷಗಳ ಕಾಲ ಜೈಲಾಗುತ್ತೆ, ಇಲ್ಲ ಅಂದ್ರೆ ಜೀವಾವಧಿ ಶಿಕ್ಷೆಯೂ ಕೂಡ ಪ್ರಕಟ ಆಗ್ಬಹುದು. ಹಾಗಾದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿದ್ದಂತ ದರ್ಶನ್ಗೆ ಪವಿತ್ರ ಗೌಡ ಪರಿಚಯ ಆಗಿದ್ದೆಲ್ಲಿ ಗೊತ್ತಾ? ಬೆಂಗಳೂರಿನ JP ನಗರದ ಪವಿತ್ರ ಗೌಡ ನಟಿ ಹಾಗೂ ಮಾಡೆಲ್ ಆಗಿದ್ರು. ಬಿಷಪ್ ಕಾಟನ್ ಕಾಲೇಜಿನಲ್ಲಿ BCA ಪದವಿ ಮುಗಿಸಿರುವಂತ ಇವರು ಫ್ಯಾಷನ್ ಡಿಸೈನಿಂಗ್ ಪದವಿಯನ್ನ ಪಡ್ಕೊಂಡಿದ್ರು. ಮಾಡೆಲಿಂಗ್ ಜಗತ್ತಿಗೆ ಎಂಟ್ರಿ ಕೊಟ್ಟ ಪವಿತ್ರ ಗೌಡ ಹಲವಾರು ಚಿನ್ನಾಭರಣ ಮಳಿಗೆಗಳ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿದ್ರು. ಮಾಡೆಲ್ ಲೋಕದಲ್ಲಿ ಮಿಸ್ ಬೆಂಗಳೂರು ಕೂಡ ಆಗಿದ್ರು.
ಬೆಂಗಳೂರಿನಲ್ಲಿ ನಡೆದಂತ 3 ಫ್ಯಾಷನ್ ಶೋಗಳಲ್ಲಿ 3 ಬಾರಿ ಶೋ ಟಾಪರ್ ಪಟ್ಟವನ್ನ ಕೂಡ ಪಡೆದಿದ್ರು ಈ ಪವಿತ್ರ ಗೌಡ. ಅಗಮ್ಯ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಕಾಲಿವುಡ್ನತ್ತ ಮುಖ ಮಾಡಿದಂತ ಪವಿತ್ರ ಗೌಡ 54312 ಅನ್ನುವಂತ ಹೆಸರಿನ ಒಂದು ಸಿನಿಮಾಗೆ ನಾಯಕಿಯಾಗಿಯೂ ನಟಿಸಿದ್ರು. ಛತ್ರಿಗಳು ಸಾರ್ ಛತ್ರಿಗಳು, ಪ್ರೀತಿ ಕಿತಾಬು, ಸಾಗುವ ದಾರಿಯಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ರು. ಬತ್ತಾಸು ಚಿತ್ರಕ್ಕೆ ನಾಯಕಿ ನಟಿಯಾಗಿಯೂ ಕೂಡ ಬಣ್ಣ ಹಚ್ಚಿದ್ರು. ದರ್ಶನ್ ವಿಜಯಲಕ್ಷ್ಮಿ ಸುಂದರ ಸಂಸಾರದಲ್ಲಿ ಪವಿತ್ರ ಗೌಡ ಬಿರುಗಾಳಿ ಎಬ್ಬಿಸ್ತಾ ಇದ್ದಾಳೆ. ನಮ್ಮ ಡಿ ಬಾಸ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅತ್ತಿಗೆ ಮಧ್ಯೆ ನೀನು ಬರ್ಬೇಡ ಅಂತ ಅನೇಕ ಬಾರಿ ಪವಿತ್ರ ಗೌಡಳನ್ನ ಟ್ರೋಲ್ ಮಾಡಿದ್ದು ಉಂಟು. ಹಾಗಾದ್ರೆ ಈ ಪವಿತ್ರ ಗೌಡ ಯಾರು? ನಟ ದರ್ಶನ್ಗೆ ಈ ನಟಿ ಪರಿಚಯವಾಗಿದ್ದು ಹೇಗೆ, ಎಲ್ಲಿ, ಹೇಗೆ ಶುರುವಾಯಿತು ಇವರಿಬ್ಬರ ಗೆಳೆತನ, ಪ್ರೀತಿ ಗೊತ್ತಾ? 2014ರಲ್ಲಿ ನಟ ದರ್ಶನ್ ಆಗ್ಲೇ ಸ್ಟಾರ್ ನಟರಾಗಿ ಬೆಳೆದಿದ್ರು. ಆಗಷ್ಟೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದ ನಟಿ ಪವಿತ್ರ ಗೌಡ ಅವಕಾಶಗಳಿಗಾಗಿ ಗಾಂಧಿನಗರದಲ್ಲಿ ಅಲೆದಾಡ್ತಾ ಇದ್ರು. ದರ್ಶನ್ ಅಭಿನಯದ ಬುಲ್ಬುಲ್ ಸಿನಿಮಾಗಾಗಿ ನಾಯಕಿಯರ ಹುಡುಕಾಟ ನಡೀತಾ ಇತ್ತು. ಈ ವೇಳೆ ಆಡಿಷನ್ ನೀಡೋದಕ್ಕೆ ನಟಿ ಪವಿತ್ರ ಗೌಡ ಕೂಡ ಆಗಮಿಸಿದ್ರು. ಕೆಲ ಕಲಾವಿದರ ಪೈಕಿ ಆಕೆ ಕೂಡ ಒಬ್ಬರಾಗಿದ್ರು. ಆ ಆಡಿಷನ್ ವೇಳೆಯೇ ಇವರಿಬ್ಬರಿಗೂ ಪರಿಚಯವಾಗಿತ್ತು. ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ ಸ್ನೇಹ ಬೆಳೀತಾ ಇದ್ದಂತೆ ದರ್ಶನ್ ಸಿನಿಮಾ ಸೆಟ್ಗಳಿಗೆ ಪವಿತ್ರ ಗೌಡ ಕೂಡ ಬರ್ತಾ ಇದ್ರು. ಇಬ್ಬರು ಜೊತೆಗಿರುವ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಕೆ ಸ್ಟಾರ್ಟ್ ಆಯ್ತು. ಇಬ್ಬರ ಗೆಳೆತನ ಪ್ರೀತಿಗೆ ತಿರುಗಿತ್ತು. ಇಬ್ಬರ ಪ್ರೀತಿ ಶುರುವಾಗಿ 10 ವರ್ಷವಾಯ್ತು ಅಂತ ಪವಿತ್ರ ಗೌಡ ಕೂಡ ಪೋಸ್ಟ್ ಮಾಡಿದ್ದನ್ನ ನೀವು ಗಮನಿಸಿದ್ದೀರಾ. ದರ್ಶನ್ ಜೊತೆಗಿನ ಫೋಟೋಗಳನ್ನ ಹಂಚಿಕೊಂಡು ನಮ್ಮಿಬ್ಬರ ಪ್ರೀತಿ ಶುರುವಾಗಿ 10 ವರ್ಷ ಆಯ್ತು ಅಂತ ಪೋಸ್ಟ್ ಅನ್ನ ಹಾಕೊಂಡಿದ್ರು. ಮೈಸೂರಿನ ಹೋಟೆಲ್ ಗಲಾಟೆ ವಿಚಾರದಲ್ಲೂ ಕೂಡ ಪವಿತ್ರ ಹೆಸರು ಕೇಳಿ ಬಂದಿತ್ತು. ದರ್ಶನ್ ವಿಜಯಲಕ್ಷ್ಮಿ ಸಂಸಾರಕ್ಕೆ 3ನೇ ವ್ಯಕ್ತಿಯಾಗಿ ಬಂದ ಪವಿತ್ರ ಗೌಡ ಗಂಡ ಹೆಂಡತಿ ಜಗಳಕ್ಕೆ ಕಾರಣವಾದ್ರು. ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ದರ್ಶನ್ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಕೂಡ ನಡೆಸಿದ್ದಾರೆ. ಇಬ್ಬರು ಪೋಸ್ಟ್ಗಳ ಮೂಲಕ ತಿರುಗೇಟು ನೀಡ್ತಾನೆ ಇರ್ತಾ ಇದ್ರು. ಆದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧದ ವಿಚಾರ ಬಹಿರಂಗವಾಗಿದ್ದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂತರ. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರೂ ಕೂಡ ಒಂದೇ ದಿನ ಬೆಳಗ್ಗೆ ದರ್ಶನ್, ಮಧ್ಯಾಹ್ನ ಪವಿತ್ರ ಗೌಡ ಅರೆಸ್ಟ್ ಆಗ್ತಾರೆ. ಇವರಿಬ್ಬರೂ ಕೂಡ ಯಾಕೆ ಈ ಹತ್ಯೆ ಕೇಸ್ನಲ್ಲಿ ಭಾಗಿಯಾಗಿದ್ರು ಅಂತ ನೋಡ್ತಾ ಹೋದಾಗ, ತನಿಖೆ ಮಾಡಿದಾಗ ಗೊತ್ತಾಗೋದು ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಂನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ, ಫೋಟೋ ಕಳಿಸ್ತಾ ಇದ್ದ. ಆ ಕಾರಣಕ್ಕಾಗಿ ಪವಿತ್ರ ಗೌಡ ದರ್ಶನ್ ಬಳಿ ಈ ರೀತಿ ಕೆಟ್ಟಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡಿದ್ರಿಂದ ದರ್ಶನ್ ಈ ಕೇಸ್ನಲ್ಲಿ ಭಾಗಿಯಾದ್ರು. ಅಥವಾ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಕರ್ಕೊಂಡ್ ಬನ್ನಿ, ಹಲ್ಲೆ ಮಾಡಿ ತದನಂತರ ಬಿಟ್ಟು ಕಳಿಸಿ ಅಂತ ಹೇಳಿದ್ರು ಅಂತ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಆತನನ್ನ ಹೊಡೆದು ಬಡ್ದು ಕಳಿಸ್ಲಿಲ್ಲ, ಬದಲಾಗಿ ಹಲ್ಲೆ ಮಾಡಿ ಹಿಂಸೆ ಕೊಟ್ಟು ಕೊಂದೇ ಬಿಟ್ರು ಅನ್ನೋದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ವೀಕ್ಷಕರೇ, ಎಂತ ಸ್ಟಾರ್ಡಮ್ ಇದ್ದಂತ ನಾಯಕ ದರ್ಶನ್ ಆಗಿದ್ರು. ಭಾರಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡೋದ್ರ ಮೂಲಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಚಾಲೆಂಜಿಂಗ್ ಸ್ಟಾರ್ ಅನ್ನುವಂತ ಪಟ್ಟವನ್ನ ಗಿಟ್ಟಿಸ್ಕೊಂಡಿದ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ಭಾರಿ ದೊಡ್ಡ ಫ್ಯಾನ್ಸ್ ಬಳಗವನ್ನೇ ಇಟ್ಕೊಂಡಿದ್ರು. ಈಗಲೂ ಕೂಡ ಅದೇ ಬಳಗ ಇದೆ. ಆದ್ರೆ ದರ್ಶನ್ ಅವರು ಆ ಸ್ಟಾರ್ಡಮ್ ಅನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೇ ಆಗಿದ್ರೆ ಅವತ್ತಿನ ದಿನ ರೇಣುಕಾಸ್ವಾಮಿ ಹತ್ಯೆ ಆಗೋದಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕಾಗಿತ್ತು ದರ್ಶನ್ ಅವರು. ನನಗೆ ನನ್ನದೇ ಆದ ಸ್ಟಾರ್ಡಮ್ ಇದೆ, ನನ್ನದೇ ಆದ ಫ್ಯಾನ್ ಬೇಸ್ ಇದೆ, ನನ್ನದೇ ಆದ ಕುಟುಂಬ ಇದೆ, ನನ್ನದೇ ಆದ ಸಿನಿಮಾ ಮಾಡಬೇಕು ಅನ್ನುವಂಥ ವೃತ್ತಿ ಇದೆ, ನನ್ನದೇ ಆದ ಜವಾಬ್ದಾರಿಗಳಿದಾವೆ. ಹೀಗಾಗಿ ನಾನು ಇದನ್ನ ಕಾನೂನಾತ್ಮಕವಾಗಿನೇ ಹ್ಯಾಂಡಲ್ ಮಾಡಬೇಕು ಅಂತ ದರ್ಶನ್ ಅವರು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಈಗಲೂ ಕೂಡ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಉಳ್ಕೊಳ್ತಾ ಇದ್ರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿ ಆಗ್ತಾ ಇರಲಿಲ್ಲ. ಈಗಲೂ ಕೂಡ ಅನೇಕ ಅಂಧಾಭಿಮಾನಿಗಳು ಅನ್ಕೊಳ್ತಾ ಇರೋದೇನೆಂದ್ರೆ ದರ್ಶನ್ ಏನೂ ತಪ್ಪೇ ಮಾಡಿಲ್ಲ, ಬದಲಿಗೆ ಸುಮ್ನೆ ಈ ರೀತಿಯ ಆದೇಶಗಳು ಬರ್ತಾ ಇದೆ ಅಂತ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ನೀವು ಗೌರವಿಸೋದಿಲ್ವಾ? ಹಾಗಾದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನಿಜಕ್ಕೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇದ್ರೆ, ಭರವಸೆ ಇದ್ರೆ
ನ್ಯಾಯಾಂಗ ವ್ಯವಸ್ಥೆ ನಿಜಕ್ಕೂ ಜೀವಂತವಾಗಿದೆ ಅಂತ ನೀವು ನಂಬೋದೇ ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಈ ಜಡ್ಜ್ಮೆಂಟ್ ಅನ್ನ ಕೂಡ ನೀವು ನಂಬಲೇಬೇಕು. ಕಾರಣ ಸುಪ್ರೀಂ ಕೋರ್ಟ್ ನಲ್ಲಿ ಜಸ್ಟಿಸ್ ಮಹದೇವನ್ ಮತ್ತು ಜಸ್ಟಿಸ್ ಪರ್ದಿವಾಲಾ ಇಬ್ಬರು ಕೂಡ ಅನೇಕ ಅಂಶಗಳನ್ನ ಇಲ್ಲಿ ಒತ್ತಿ ಹೇಳಿದ್ದಾರೆ, ಅನೇಕ ತೀರ್ಪುಗಳ ಬಗ್ಗೆ ಹೇಳಿದ್ದಾರೆ, ಅನೇಕ ಅಂಶಗಳನ್ನ ಎತ್ತಿ ಹಿಡಿದಿದ್ದಾರೆ. ಅದು ಕೂಡ ಪ್ರಭಾವಿಯಾಗಿ ಇವರು ಸಾಕ್ಷ್ಯ ನಾಶಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇವ್ರ ಹತ್ಯೆ ಮಾಡಿ ಇನ್ನೊಬ್ರ ಮೇಲೆ ಆ ಕೇಸನ್ನ ಹಾಕಿ ಬಡವರ ಮಕ್ಕಳನ್ನ ಜೈಲಿಗಟ್ಟೋ ಪ್ರಯತ್ನ ಮಾಡಿದ್ರು, ಶರಣಾಗತಿ ಮಾಡೋ ಪ್ರಯತ್ನ ಮಾಡಿದ್ರು. ಹಾಗಾಗಿ ಸಾಮಾನ್ಯರಲ್ಲೇ ಸಾಮಾನ್ಯ ಆಗಿದ್ದಂತ ರೇಣುಕಾಸ್ವಾಮಿ ಹತ್ಯೆಗೆ ನ್ಯಾಯ ಸಿಗ್ಲೇಬೇಕು, ಬೇಲ್ ರದ್ದಾಗಬೇಕು ಅಂತ ಪ್ರಮುಖ ಅಂಶಗಳನ್ನ ಇಲ್ಲಿ ಆಡ್ ಮಾಡಲಾಯಿತು. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇರುವಂತ ಪ್ರತಿಯೊಬ್ರು ಕೂಡ ಈ ಒಂದು ಜಡ್ಜ್ಮೆಂಟ್ ಅನ್ನ ಗೌರವಿಸಲೇಬೇಕು, ಜಡ್ಜ್ಮೆಂಟ್ಗೆ ತಲೆಬಾಗ್ಲೇಬೇಕು. ದರ್ಶನ್ ಅವರಿಗೆ ಸ್ಟಾರ್ಡಮ್ ಇತ್ತು, ಅವರ ಆಕ್ಟಿಂಗ್ ಚೆನ್ನಾಗಿತ್ತು, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಪ್ರಾಣಿ ಪ್ರಿಯರಾಗಿದ್ರು, ಅನೇಕ ಸಮಾಜ ಸೇವೆ ಮಾಡಿದ್ದಾರೆ. ಇದೆಲ್ಲವನ್ನ ಕೂಡ ನಾವು ನಂಬಿದ್ದೇವೆ, ಅದೆಲ್ಲವನ್ನ ಗೌರವಿಸಿದ್ದೇವೆ, ಅವರ ನಟನೆಯನ್ನು ಕೂಡ ಇಷ್ಟಪಟ್ಟಿದ್ದೇವೆ, ಎಂಜಾಯ್ ಮಾಡಿದ್ದೇವೆ. ಆದ್ರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಬಂದಾಗ ಕಾನೂನಿನ ಮುಂದೆ ಎಲ್ಲರೂ ಸಮಾನರಲ್ವಾ? ಹಾಗಾಗಿ ಅವ್ರು ತಪ್ಪು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅನ್ನೋದೇ ಆದ್ರೆ ಶಿಕ್ಷೆ ಆಗ್ಲೇಬೇಕು. ಸದ್ಯ ಬೇಲ್ ಕ್ಯಾನ್ಸಲ್ ಆಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಬೇಲ್ ರದ್ದಾಗಿದೆ. ಹೀಗಾಗಿ ಈ ಹಿಂದೆ ಏನು ದರ್ಶನ್ ಜೈಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅತಿಥಿ ಸತ್ಕಾರವನ್ನ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ರು, ಅದ್ಯಾವುದೂ ಕೂಡ ಈಗ ಸಿಗಲ್ಲ. ಎಲ್ಲಾ ಕೈದಿಗಳು ಹೇಗಿದ್ದಾರೋ ಹಾಗೆ ಇವರು ಕೂಡ ಇರಬೇಕಾಗುತ್ತೆ. ಈಗಾಗಲೇ ಜೈಲು ವಾಸ ಆರಂಭ ಆಗಿದೆ. ಯಾರಿಗೂ ಕೂಡ ದರ್ಶನ್ ಅಂದ್ರೆ ದ್ವೇಷವಿಲ್ಲ, ಬದಲಾಗಿ ಅವರು ಮಾಡಿದಂತ ಒಂದು ತಪ್ಪು ಏನಿದೆ, ಅವ್ರ ಮೇಲೆ ಇಟ್ಟಂತ ಭರವಸೆಯನ್ನ ಕಸಿಯುವಂತ ಕೆಲಸವನ್ನ ಮಾಡಿದೆ. ಅವ್ರು ಈ ರೀತಿಯಾಗಿ ಈ ಹತ್ಯೆ ಕೇಸ್ನಲ್ಲಿ ಸಿಲುಕಾಕೊಳ್ದೇ ಇದ್ದಿದ್ರೆ ಈಗ್ಲೂ ಕೂಡ ದರ್ಶನ್ ಅವರನ್ನ ಸ್ಟಾರ್ ಅಂತಾನೆ ಎಲ್ಲರೂ ಸ್ವೀಕರಿಸ್ತಾ ಇದ್ರು, ಅವರ ಸಿನಿಮಾಗಳನ್ನ ಇಷ್ಟಪಡ್ತಾ ಇದ್ರು, ಅವರನ್ನು ಇಷ್ಟಪಡ್ತಾ ಇದ್ರು.